ನಿಮ್ಮ ಮನೆಯಾಗ ಸತ್ತರಪ್ಪ ಅಂತಂದ್ರು ಇಲ್ಲಿ ನೀವು ಮಣ್ಣು ಮಾಡೋದಿತ್ತಪ್ಪ ಅಂತಂದ್ರು ಅವಾಗ ನಿಮಗೂ ತಕ್ಲೀಫ್ ಆಗ್ತದ. ನಿಮ್ಮ ಮನೆಯಾಗ ಸತ್ತರಪ್ಪ ಅಂತಂದ್ರು ಇಲ್ಲಿ ನೀವು ಮಣ್ಣು ಮಾಡೋದಿತ್ತಪ್ಪ ಅಂತಂದ್ರು ಅವಾಗ ನಿಮಗೂ ತಕ್ಲೀಫ್ ಆಗ್ತದ. ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ನಮ್ಮ ಸೇಡಂ ತಾಲೂಕದಾಗೂ ಸತತವಾಗಿ 40-50 ವರ್ಷಲಿಂತು ನಮ್ಮ ಬಸವನಗರನಾಗ ಯಾರನ್ನ ಸತ್ರಪ್ಪ ಅಂತಂದ್ರು ಮಣ್ಣು ಮಾಡ್ಲಕ್ಕೂ ನೀವೇನು ನೋಡ್ಲತ್ತಿರಲ್ಲ ಇಲ್ಲಿ ಬರ್ತೀವಿ. ಇಲ್ಲಿ ಸ್ಮಶಾನ ಅದ. ಇಲ್ಲಿ ಸ್ಮಶಾನ ಕೊಟ್ಟಾರ ನಮಗೂ. ಇದು ಕಮಲಾವತಿ ಹಳ್ಳದ ಬಗಲಾಗೆ ಒಂದು ಸ್ಮಶಾನ ಅದ. ಇದೇನು ನೋಡ್ಲತ್ತಿರಲ್ಲ ಟ್ರಕ್ಕು, ಇದು ಹೈದರಾಬಾದ್ಗೆ ಹೋಗ್ತದ. ಈಗ ಈ ಕಡೆ ತೋರಿಸ್ರಿ, ಈ ಕಡೆ ಇದು ಏನು ರೈಲ್ವೆ ಟ್ರಕ್ ನೋಡ್ಲತ್ತಿರಲ್ಲ ಇದು ಗುಲ್ಬರ್ಗ, ಬೊಂಬೈ, ಪೂನಾ, ಬೆಂಗಳೂರಿಗೆ ಹೋಗ್ತದೆ. ಅಲ್ಲಿ ಒಂದು ಬ್ರಿಡ್ಜ್ ಅದ, ಇಲ್ಲೊಂದು ಬ್ರಿಡ್ಜ್ ಅದ. ಈಗ ನಮ್ಮ ಬಸವನಗರನ ಸತ್ರಪ್ಪ ಅಂದ್ರೆ ಅವರಿಗೆ ಇಲ್ಲಿಂದೇ ಒಯ್ಬೇಕು. ಈಗ ಬ್ಯಾಸಿಗೆ ಅದ, ಕೆಳಗಿಂದ ಹೋಗ್ಬೋದು, ಹಂಗೆ ಹೋಗ್ಬೋದು. ಮಳೆಗಾಲ ಬಂತಪ್ಪ ಅಂದ್ರೆ ಫುಲ್ ನೀರು ಇರ್ತಾವ. ಸ್ಮಶಾನದಾಗ ಹೋಗ್ಬೇಕಪ್ಪ ಆಯ್ತಾ, ಬಾಡಿ ಒಯ್ಬೇಕಾದ್ರೆ ಸಾರ್ವಜನಿಕರು ಭಾಳ ಕಷ್ಟ ಆಗ್ಲತ್ತದ. ಅದಕ್ಕೆ ನಮ್ಮದೊಂದು ಕೋರಿಕೆ ಅದ. ಕೋರಿಕೆ ಏನಪ್ಪ ಅಂತಂದ್ರು, ಇದು ಸೆಂಟ್ರಲ್ ಗೌರ್ಮೆಂಟ್ ಅದ, ಅಲ್ಲೊಂದು ಬ್ರಿಡ್ಜ್ ಅದ, ಇಲ್ಲೊಂದು ಬ್ರಿಡ್ಜ್ ಏನು ನೋಡ್ಲತ್ತಿರಲ್ಲ ಬ್ರಿಡ್ಜು. ಈ ಬ್ರಿಡ್ಜ್ಲಿಂತ ಸೆಂಟ್ರಲ್ ಗೌರ್ಮೆಂಟ್ದವ್ರದ್ದು ಸ್ವಲ್ಪ ಜಾಗ ಇರ್ತದೆ. ಒಂದು 50 ಫೀಟ್ ಇರ್ತದ, ಇಲ್ಲ 100 ಫೀಟ್ ಇರ್ತದೆ, ಇಲ್ಲ 150 ಫೀಟ್ ಅವ್ರದ್ದು ಜಾಗ ಇರ್ತದೆ. ಆ ಜಾಗ ಬಿಟ್ಟು ಸರ್ವೆ ಮಾಡಿ ಅದ್ರ ಬಗಲಾಗು ನೀವೊಂದು ನಮಗೊಂದು ಬ್ರಿಡ್ಜ್ ಮಾಡಿಕೊಡ್ಬೇಕು. ಬ್ರಿಡ್ಜ್ ಮಾಡಿಕೊಟ್ರೆ ಅದ್ರಲ್ಲಿಂತ ಲಾಭ ಏನಾಗ್ತದಪ್ಪ ಅಂತಂದ್ರು, ಸೇಡಂ ತಾಲೂಕದಾಗ ಭಾಳ ಮಂದಿದು ಹೊಲಗಳೆಲ್ಲ ಈ ಕಡೆ ಅವ. ಹೊಲಗಳಿಗೆ ಹೋಗ್ಲಕ್ಕಾಗ್ತದ, ಸ್ಮಶಾನಗಳಿಗೆ ಹೋಗ್ಲಕ್ಕಾಗ್ತದ, ಒಳ್ಳೆಯ ವ್ಯವಸ್ಥೆ ಆಗ್ತದ. ಮತ್ತು ಊರು ಈ ಹಳ್ಳದಲ್ಲಿಂತ ಆಚೆಗಡಿ ಡೆವಲಪ್ನೂ ಆಗ್ತದ. ನೋಡ್ರಿ, ನಾವು ಭಾಳ ವರ್ಷಲಿಂತ ವಿಡಿಯೋ ಸತತವಾಗಿ ಮಾಡ್ಕೊತಾನೆ ಬಂದೀನಿ. ಭಾಳ ಮಂದಿ ಅಂತ ಅಣ್ಣ ಶೇಖರಣ್ಣ ನೀವು ವಿಡಿಯೋ ಮಾಡಿದ ಎಲ್ಲ ಸಕ್ಸಸ್ ಆಗ್ಯದ, ಈ ವಿಡಿಯೋ ಯಾಕೆ ಸಕ್ಸಸ್ ಆಗ್ಲಾಗ್ಯದ ಅಂತ. ಸಕ್ಸಸ್ಸು ಆಗೋದು ಫೇಲ್ ಆಗೋದು ದೊಡ್ಡ ವಿಷಯ ಅಲ್ಲ. ನಾವೆಲ್ಲರೂ ಒಗ್ಗೂಡಿ ಪ್ರಶ್ನೆ ಮಾಡಿದ್ರೆ ಕಂಪಲ್ಸರಿ ಇದ್ರ ಬಗಲ ಒಂದು ಒಳ್ಳೆ ಬ್ರಿಡ್ಜ್ ಆಗ್ತದ, ಹೋಗ್ಲಕ್ಕೆ ಬರೋರಿಗೆ ಅನುಕೂಲ ಆಗ್ತದ. ಇಲ್ಲಿ ಎಲ್ಲ ಪಕ್ಷದ ರಾಜಕಾರಣಿಗಳಾರ, 3 ಪಕ್ಷ ದೊಡ್ಡ ರಾಜಕಾರಣಿಗಳಾರ, 3 ಪಕ್ಷದವರು ಗೆದ್ದಾರ. ಅವ್ರು ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತದ. ಆದ್ರೂ ಅವರೆಲ್ಲರೂ ಕಣ್ಣು ಮುಚ್ಕೊಂಡು ಕುಂತಾರ. ನಿಮ್ಮ ಮನೆಯಾಗ ಸತ್ತರಪ್ಪ ಅಂತಂದ್ರು ಇಲ್ಲಿ ನೀವು ಮಣ್ಣು ಮಾಡೋದಿತ್ತಪ್ಪ ಅಂತಂದ್ರು ಅವಾಗ ನಿಮಗೂ ತಕ್ಲೀಫ್ ಆಗ್ತದ. ಇಲ್ಲಿ ನಿಮ್ಮ ಮನೆಯಾಗ ಸಾಯಲಾಗ್ಯಾರ, ನೀವು ಇಲ್ಲಿ ಸ್ಮಶಾನಕ್ಕೂ ಬರ್ಲಾಗಿರಿ. ಅದ್ರ ಇದ್ರಲ್ಲಿ ಏನು ತಕ್ಲೀಫ್ ಆಲತ್ತದಲ್ಲ ನಿಮ್ಮ ಯಾರಿಗೂ ಗೊತ್ತೂ ಆಗಲ್ಲಾಗ್ಯದ. ತಕ್ಲೀಫ್ ಯಾರು ನಾವು ಅನುಭವಿಸ್ತೀವಲ್ಲ, ನಮ್ಮಂಗೆ ಎಷ್ಟು ಸಾರ್ವಜನಿಕರು ಬರ್ತಾರಲ್ಲ ಅವ್ರಿಗೆ ಅಷ್ಟೇ ಇಲ್ಲಿ ತಕ್ಲೀಫ್ ಗೊತ್ತಾಗ್ತದ. ದಯವಿಟ್ಟು ಹೇಳ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇದ್ರಲಿಂತ 50 ಫೀಟು 100 ಫೀಟ್ ಬಗಲಾಗು ಒಂದು ಸಣ್ಣದೊಂದು ಬ್ರಿಡ್ಜ್ ಮಾಡಿಕೊಟ್ರಪ್ಪ ಅಂದರು ಹೊಲಕ್ಕೆ ಹೋಗೋರಿಗೆ, ಸ್ಮಶಾನಕ್ಕೆ ಹೋಗೋರಿಗೆ ಮತ್ತು ಬೇರೆ ಕೆಲಸ ಆಗ್ತಾವ. ಮತ್ತು ಊರ್ನು ಸೇಡಂ ಡೆವಲಪ್ ಆಗ್ತದಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.